ಒಂದು ಯಾವ ಊರು? ನಮ್ಮದು ಬೆಂಗಳೂರು ಸ್ವಾಮಿ, ಪಿಣ್ಯ. ಪೀಣ್ಯ. ಈ ಬೈರ್ಸಂದ್ರ ಯಲ್ಲಮ್ಮ ದೇವ್ರ ದೇವಸ್ಥಾನಕ್ಕೆ ಹಾಂ ಸ್ವಾಮಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸ್ವಾಮಿ ನಾವೆಲ್ಲ 2 ವರ್ಷದಿಂದ ಬರ್ತಾ ಇದ್ದೀನಿ ಸ್ವಾಮಿ. ಹೌದಾ? ಏನು ಕಾರಣಕ್ಕೋಸ್ಕರ ಬುದ್ಧಿ ನೀವು? ಸ್ವಾಮಿ ನಮ್ಮ ಮನೆ ತಾಪತ್ರೆ ಆಯಿತು, ಫ್ಯಾಮಿಲಿ ತೊಂದರೆ ಆಯಿತು. ಹ್ಞೂ ನಮ್ಮ ಮಿಸ್ಸಸ್ ಅವರು ಮಿಸ್ ಆಗ್ಬಿಟ್ಟಿದ್ರು. ಹ್ಞೂ ತಾಯಿ ಹತ್ರ ಬಂದಿದ್ಮೇಲೆ ತಾಯಿ ಒಂದು ವಾರ 15 ದಿವಸದಲ್ಲಿ ವಾಪಸ್ ನನ್ನ ಮಗ ನನ್ನ ಹೆಂಡ್ತಿನಿಬ್ರು ವಾಪಸ್ ಮನೆಗೆ ಬರೋ ಮಾಡಿಕೊಟ್ರು ತಾಯಿ. ಅವತ್ತಿಂದ ತಾಯಿ ಮೇಲೆ ತುಂಬ ನಂಬಿಕೆ ನನಗೆ. ಬಂದಿದ್ದ ಕೆಲಸ ನಂದು ಆಯಿತು ಅಂತೇಳಿ ಹರಕೆ ಕಟ್ಕೊಂಡಿದ್ದೆ. ಹರಕೆ ತೀರ್ಸಕ್ಕೆ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಮತ್ತು ಈಗ ಬಂದಿದ್ದೀರಾ ತಿರ್ಗಾ ಏನು ಕಾರಣಕ್ಕೆ? ಇಲ್ಲ, ಬೇರೆ ಏನೋ ಸಮಸ್ಯೆ ಇತ್ತು, ಕೇಳೋಕ್ಕೆ ಅಂತ ಬಂದೆ ತಾಯಿ ಹತ್ರ. ಏನು ಅಂತ ಕೇಳ್ತೀರಾ? ತಾಯಿ ಹತ್ರ ಪ್ರಶ್ನೆ ಹಾಕ್ತೀವಿ, ಪ್ರಶ್ನೆ ಕೇಳಿಸ್ತೀವಿ. ಪ್ರಶ್ನೆ ಬಂತು ಅಂದರೆ ಅದರಲ್ಲಿ ತಾಯಿ ಹೇಳ್ತಾರೆ ಏನಿದೆ ಏನಿಲ್ಲ ಅಂತೇಳಿ. ಸತ್ಯ ಅಲ್ಲ ತಾಯಿ ಮುಂದೆ ಹೇಳಿದ್ಮೇಲೆ ಇದನ್ನು ನಮ್ಗೆ ಸ್ವಲ್ಪ ತೊಂದರೆಯಲ್ಲಿರೋದು ಸರಿಪಡಿಸ್ಕೊಡು ತಾಯಿ ಅಂತ ತಾಯಿ ಹತ್ರ ಬೇಡ್ಕೊಂತೀವಿ. ಮತ್ತು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೋಗಿದ್ರು ಬುದ್ಧಿ ನೀವು? ಬೇರೆ ಕಡೆ ಬೇಜಾನ್ ಕಡೆ ತಿರುಗಾಡಿದೆ. ಎಲ್ಲೂ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಲಿಲ್ಲ ಕರೆಕ್ಟಾಗಿ. ಯಾರೋ ಹಿಂಗೆ ನಮ್ಮ ಸ್ನೇಹಿತರು ಒಬ್ಬರು ಹೇಳಿದ್ರು, ಈ ಥರ ಬೈರಸಂದ್ರದಲ್ಲಿ ತಾಯಿ ಯಲ್ಲಮ್ಮನ ದೇವಸ್ಥಾನ ಇದೆ, ಅಲ್ಲೂ ಒಂದ್ಸಲಿ ಹೋಗ್ಬಿಟ್ಟು ಪ್ರಶ್ನೆ ಹಾಕಿ ಕೇಳು ಅಂಥೇಳಿ. ಇಲ್ಲಿ ಬಂದು ಐನೋರ ಹತ್ರ ನಾವು ಅರ್ಚಕರ ಹತ್ರ ಕೇಳಿದ್ವಿ. ಪ್ರಶ್ನೆ ಹಾಕಿ ಕೇಳಿದ್ಕೆ ತಾಯಿ ನನ್ನ ಪ್ರಾಬ್ಲಮ್ಸ್ ಏನು ಅಂತೇಳಿ ಅಲ್ಲಿ ಕವಡೆ ಮುಖಾಂತರ ನನಗೆ ತಿಳಿಸೋದು ತಾಯಿ. ಆಮೇಲೆ ಅರ್ಚಕರು ಅವ್ರು ಹೇಳ್ದಂಗೆ ಅವ್ರೇನು ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ನನ್ನ ಮಗ ಇಬ್ಬರು ನನ್ನ ಮನೆಗೆ ಬಂದು ಎಲ್ಲ ಸುಖವಾಗಿದೆ ಸ್ವಾಮಿ.